ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಯಾಕೆ ಒಂಥರ ಸುಳ್ಳು ಹೇಳಿದೆ? ನೀನು ಸುಳ್ಳು ಹೇಳಲ್ಲ ಅಪ್ಪ. ಅದು ಅವ್ರು ಮಾತ್ರ ಹೋಗ್ತಾ ಇದ್ದಾರೆ, ನಮ್ಮ ಪಪ್ಪನ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಆಗ್ಬಾರ್ದಲ್ವಾ, ಅದಕ್ಕೆ ಹಂಗೆ ಹೇಳಿದೆ. ಸರಿ ಪುಟ್ಟ, ನಾವು ಹೋಟ್ಲ್ ಹೋಗೋಣ ಬಿಡ. ಅದೆಲ್ಲ ಬೇಡ ಪಪ್ಪ, ಅವ್ರು ಹೋಗ್ತಾ ಇದಾರೆ ಅಂತ ನಾವ್ ಯಾಕೆ ಹೋಗ್ಬೇಕು? ಸುಮ್ಮನೆ ದುಡ್ಡು ವೇಸ್ಟು, ಟೈಮ್ ವೇಸ್ಟು. ನಾವಿಲ್ಲೇ ಆರಾಮಾಗಿರೋಣ, ನನಗೆ ಮನೆನೇ ಹೋಟೆಲ್. ನೀವು ಅಡ್ಗೆ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲಿ ನಾವು ಊಟ ಮಾಡಿಬಿಟ್ಟು ಟಿವಿ ನೋಡ್ಬಿಟ್ಟು ಆರಾಮಾಗಿರೋಣ. ಅಲ್ಲ ಗೌತಮರೇ, ಈಗಾಗಲೇ ನನ್ನ ಹತ್ರ ಒಂದು ರಾಶಿ ಒಡವೆ ಬೀರುವಲ್ಲಿ ಬಿದ್ದಿದೆ. ನೀವು ಇಷ್ಟೊಂದು ಎಕ್ಸ್ಪೆನ್ಸಿವ್ ನೆಕ್ಲೆಸ್ ತಂದು ಕೊಟ್ರೆ ಏನಾಗುತ್ತೆ? 10ರಲ್ಲಿ 11 ಆಗುತ್ತೆ. ಅದಕ್ಕೆ ಹೇಳಿದೆ ನಾನು, ಯಾಕಿದಂತ ತರಕ್ ಹೋದ್ರಿ ಅಂತ. ಯಾಕಪ್ಪ, ಏನಾಯ್ತು? ಏನಿಲ್ಲ ಪುಟ್ಟಿ, ಸತಿ ನಿನ್ ಮಾತು ನನಗೆ ಏನೇನೋ ನೆನಪಾಗೋ ಥರ ಮಾಡ್ಬಿಡುತ್ತೆ. ಏನೇನೋ ನೆನಪಾಗತ್ತಾ? ಏನ್ ನೆನಪಾಗತ್ತೆ? ಏನಿಲ್ಲ. ನೀವು ಯಾವಾಗ್ಲೂ ಹಿಂಗೆ ಪಪ್ಪ, ಏನ್ ಕೇಳಿದ್ರೇನು ಸುಮ್ಮನೆ ನಗ್ತೀರಾ. ನನ್ನ ಬಗ್ಗೆ ಎಲ್ಲ ತಿಳ್ಕೊಂತೀರಾ, ಆದ್ರೆ ನಿಮ್ ಬಗ್ಗೆ ನೀವೇನು ಹೇಳಲ್ಲ. ಕೇಳಿದ್ರೆ ರಾಜ್ಕುಮಾರನ್ ಕತೆ ಹೇಳ್ತೀರಾ. ಕೇಳಿ ಕೇಳಿ ಬೋರ್ ಆಗೋಯ್ತು ಪಪ್ಪ. ಎರಡು ಕೆನೆ ನೋಡು, ಒಳ್ಳೆ ಟೊಮೆಟೊ ಹಣ್ಣು ತರ ಕೆಂಪುಗಾಗ್ಬಿಡ್ತಲ್ಲ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಇಷ್ಟೊಂದು ಯೋಚನೆ ಬರುತ್ತಲ್ಲ, ಹೆಂಗೆ ಅಂತ? ಹಂಗಲ್ಲ ಏನಿಲ್ಲ ಪಪ್ಪ, ನಾನು ಆ ಮನೇಲಿ ಇದ್ನಲ್ಲ, ಅಲ್ಲಿ ನನ್ನ ಹೋಟ್ಲ್ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಹೋಟ್ಲಿಗೆ ಮಾತ್ರ ಅಲ್ಲ, ಎಲ್ಲೂ ನನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅದಕ್ಕೆ ನನಗೆ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ. ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಸರಿ, ನಾವು ಹೋಟ್ಲಿಗೆ ಹೋಗೋಣ. ಸರಿ ಪಪ್ಪ, ನಿಮ್ಮ ಇಷ್ಟ. ಓಕೆ. ಹ್ಯಾಪಿ ಆನಿವರ್ಸರಿ ಗೌತಮರೇ. ಬಾ 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 ಬಾ, ತಲೆ ಬಾಚ್, ಬಾ ಬೇಗ ಬಾ. ಕೂತು ತಲೆ ಬಾಚ್ಬಿಡ್ತೀನಿ. ಇಲ್ಲ, ಲೇಟ್ ಆಗ್ಬಿಡುತ್ತೆ. ಸ್ವಲ್ಪ ತಿರ್ಗಿ ಆ ಕಡೆ ನೋಡು, ಹೆಂಗಾಗ್ತೀನಿ ಜಡೆ ಇವಾಗ ಅಂತ. ಪುಟಿ, ಇವತ್ತು ಹೊಸ ಥರ ಜಡೆ ಹಾಕ್ಲಾ? ಅಯ್ಯೋ ಪಪ್ಪ, ನೀವು ಮಾಮೂಲಿ ಜಡೆ ಹಾಕಕ್ಕೆ ಅರ್ಧ ಗಂಟೆ ತಗೊಂತೀರ, ಇದ್ರಲ್ಲಿ ಹೊಸ ಹೇರ್ ಸ್ಟೈಲ್ ಬೇರೆನಾ? ನೋಡಿ, ಇವಾಗ 10 ನಿಮಿಷಕ್ಕೆ ಹಾಕ್ತೀನಿ. ಏನೋ ನನ್ನೇ ಡಿಮೀನ್ ಮಾಡ್ತಾ ಇದೆಯಲ್ಲ ನೀನು. ಇದು ಜಡೆ ಹಾಕ್ಬಿಡ್ತಾ ಇದ್ದೆ, ನಿಂದು ಪುಟ್ ಪುಟ್ಟ ಹೇರ್ಸ್ ಅಲ್ವಾ, ಅದಕ್ಕೆ ಬೇರೆ ತರ ಮಾಡೋಣ ಅನ್ಕೊಂಡೆ. ಓಕೆ ಬಿಡು, ನಿನ್ಗಿಷ್ಟ ಇಲ್ಲ ಅಲ್ವಾ, ಹಳೇ ತರಾನೇ ಹಾಕ್ತೀನಿ. ಹಂಗೆ ಹಾಕಿ ಪಪ್ಪ. ಓಕೆಪ್ಪ. ಪಪ್ಪ ಸ್ವಲ್ಪ ಟೈಟ್ ಹಾಕಿ. ಟೈಟ್ ಆಗುತ್ತಿರೋ, ತುಂಬಾ ಟೈಟ್ ಹಾಕಿದ್ರೆ ತಲೆ ನೋವು ಬಂದ್ಬಿಡುತ್ತೆ ಪುಟ್ಟ. ಪಪ್ಪ, ಲೂಸ್ ಹಾಕಿದ್ರೆ ಜಡೆ ಬಿಚ್ಚೋಗ್ಬಿಡತ್ ಪಪ್ಪ. ಚಲ ಅಯ್ಯಯ್ಯೋ, ಕೆಟ್ಟದಾಗಿದೆಲ್ಲ ಪುಟ್ಟಿ. ಬೇಡ ಬೇಡ, ತಿನ್ನು ತೆಗೆದ್ಬಿಟ್ಟು ಮತ್ತೆ ಹಾಕ್ಬಿಡ್ತೀನಿ. ಮತ್ತೇನಾ ಪಪ್ಪ? 10 ನಿಮಿಷ ಪುಟ್ಟಿ ಹಾಕ್ಬಿಡ್ತೀನಿ. ಪಪ್ಪಂಗೆ ಪ್ರಾಕ್ಟೀಸ್ ಇಲ್ವಲ್ಲ, ಹಂಗಾಗಿ ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇನೆ. ನೋಡು ಈಗ ಹೆಂಗ್ ಹಾಕ್ತೀನಿ ಅಂತ. ಈಗ ಆಗೋಯ್ತಲ್ಲ ನಂಗೆ ಪ್ರಾಕ್ಟೀಸು, ಗೊತ್ತಾಗೋಯ್ತು ಹೆಂಗ್ ಹಾಕ್ಬೇಕಂತ. ಹಾಕಿ ಹಾಕಿ ನೋಡ್ತೀನಿ. ನೋಡು ನೋಡು, ಇದೇ ಮಿಸ್ ಮಾಡ್ಕೋತಾ ಇದ್ದಿದ್ದು ನಾನು. ಈಗ ಸಿಕ್ತು ನೋಡು ನನಗೆ ಫಾರ್ಮುಲಾ. ಪಪ್ಪ, ನೀವು ಜಡೆ ಹಾಕೋ ಕ್ಲಾಸ್ಗೆ ಹೋಗ್ಬಿಡಿ, ಆವಾಗ ಕರೆಕ್ಟಾಗಿ ಜಡೆ ಹಾಕ್ತೀರಾ. ನಾನು ಯಾವ ಕ್ಲಾಸ್ಗೆ ಏನು ಹೋಗ್ಬೇಕಾಗಿಲ್ಲ, ನನಗೆ ಬರುತ್ತೆ. ನಾನು ಎಕ್ಸ್ಪರ್ಟ್, ಗೊತ್ತಾ ನಿಂಗೆ?
ಈಗ ನೋಡು ಹಿಂಗೆ ನನಗೆ ಕ್ಲಾಸ್ ಹೋಗು ಅಂತೆಲ್ಲ ನೀನು. ಪಪ್ಪ ನನಗೆ ಟೈಮ್ ನೋಡೋ ಕರೆಕ್ಟಾಗಿ ಬರುತ್ತಾ? ಹಾಫ್ ಅನ್ ಅವರ್ ಆಗುತ್ತೆ. ಹಾಫ್ ಅನ್ ಅವರ್ ಇಲ್ಲ ಎಂಥದಿಲ್ಲ, 5 ನಿಮಿಷ. ಸ್ವಲ್ಪ ಈ ಕಡೆಗಿನ್ನ ಈ ಕಡೆಗೆ ಚಿಕ್ಕದಾಯ್ತು ಅನ್ಸುತ್ತೆ, ಬಟ್ ಓಕೆ. ಏನೋ ಫಿನಿಶಿಂಗ್ ಟಚ್ ಕೊಟ್ಬಿಡ್ತೀನಿ. ಸೂಪರ್. ನೋಡ್ಕೋ ಈಗ, ಕಮಾನ್. ಸೂಪರ್ ಆಗಿದೆ ಪಪ್ಪ. ಏಯ್, ಕೆಂಡಲ್ ಮಾಡ್ತಾ ಇದೀಯಾ? ಪಪ್ಪ ನಿಜವಾಗ್ಲೂ ಚೆನ್ನಾಗಿ ಹಾಕಿದ್ದೀರಾ. ಎರ್ಲು ಬಿಡ್ಬಿಟ್ಟೆ ಬಾಯ್ಲಿ. ನೀನು ಹೆಂಗಿದ್ರು ಚೆನ್ನಾಗಿ ಮಾಡಿಸ್ತೀಯ. ನಾನು ಒಂದಷ್ಟು ಬಟ್ಟೆ ಐರನ್ ಮಾಡ್ಕೋಬೇಕು. ರೆಡಿ ಆಗ್ಬೇಕಲ್ಲ? ರೆಡಿ ಆಗ್ತೀನಿ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಹಾಡಿದೆ ತೂಗಿ. ಕಣ್ಣು ದಾರಿ ಬಿಟ್ರೆ ಹೋಗ್ತೀವಪ್ಪ. ಥ್ಯಾಂಕ್ ಯು ಕೊರೈ, ಥ್ಯಾಂಕ್ ಯು. ಚೂರು ಲೆಫ್ಟ್ ಬರಬೇಕಿತ್ತು. ಬೊಟ್ಟಲ್ಲ ಕಂದ, ಜಡೆ ಜಡೆ ಒಂಚೂರು ಲೆಫ್ಟ್ ಬರಬೇಕಿತ್ತು. ನನ್ನ ಪಪ್ಪನ್ ಹೇಳ್ತೀನಿ. ಅದು ಆಕ್ಚುಲಿ ಪಪ್ಪನ್ ತಪ್ಪಲ್ಲ. ನಿಮ್ಗೆ ಈ ಬೇಬಿ ಹೇರ್ಸ್ ಇದೆಯಲ್ಲ, ಅದರಿಂದ ತೊಂದರೆ ಆಗುತ್ತೆ. ಸೊ ನೀವೊಂದು ಕೆಲಸ ಮಾಡಿ, ನೀವು ಹೇರ್ ಕಟ್ ಮಾಡಿಸ್ಬಿಡಿ. ಕೂದಲು ಕಟ್ ಮಾಡಿಸ್ಕೋಬೇಕಾ? ಅಪ್ಪ ನಾನು ಕೂದಲು ಕಟ್ ಮಾಡಿಸ್ಕೊಳ್ಳಲ್ಲ. ಯಾಕಂದ್ರೆ ಕೂದಲು ಜಾಸ್ತಿ ಇದ್ರೆ ಹೂ ಮುಡ್ಕೋಬಹುದಲ್ಲ, ಅದು ನನಗೆ ತುಂಬಾ ಇಷ್ಟ, ಅದಕ್ಕೆ. ಓ, ಹೂ ಮುಡ್ಕೊಳ್ಳೋದು ಇಷ್ಟನಾ? ಹೌದು ಮ್ಯಾಮ್. ಏನ್ ಗೊತ್ತಾ ಕಂದ, ಇದು ಗಿಡಗಳನ್ನ ಟ್ರಿಮ್ ಮಾಡಿದ್ರೆ ಹೊಸದಾಗಿ ಚಿಗುರುತ್ತೆ ಅಂತಾರಲ್ಲ, ಅದೇ ಲಾಜಿಕ್ ಕೂದಲಿಗೂ ಅಪ್ಲೈ ಆಗುತ್ತೆ. ಈ ಕೂದಲು ಇದೆಯಲ್ಲ, ಇದು ಬೆಳೀತಾ ಬೆಳೀತಾ ಈ ರೀತಿ ಸ್ಪ್ಲಿಟ್ ಆಗೋಗ್ಬಿಡುತ್ತೆ. ಸ್ಪ್ಲಿಟ್ ಎನ್ಸ್ ಅಂತಾರೆ ಬೇಬಿ ಹೇರ್ಸ್. ಅದನ್ನ ಕಟ್ ಮಾಡಿದ್ರೆ ಕೂದಲು ಉದ್ದಕ್ಕೆ ಸಮವಾಗಿ ಬೆಳೆಯುತ್ತೆ, ಜಾಸ್ತಿ ಬೆಳೆಯುತ್ತೆ. ಆಗ ನೀವು ದಪ್ಪ ಜಡೆ ಹಾಕೋಬಹುದು, ಇನ್ನಷ್ಟು ಹೂ ಮುಡ್ಕೊಳ್ಬಹುದು. ಅದಕ್ಕೆ ಹೇಳ್ತಿದೀನಿ, ಕಟ್ ಮಾಡ್ಸೋಣ? ಕಟ್ ಮಾಡಿಸ್ಕೊಂತೀನಿ ಮ್ಯಾಮ್. ಆದರೆ ನಿಮ್ ತರ ಉದ್ದಕ್ಕೆ ಬೆಳೆಯತ್ತಾ? ನನ್ಗಿಂತ ಇನ್ನೂ ಉದ್ದಕ್ಕೆ ಬೆಳೆಯುತ್ತೆ. ಹಾ, ಮಾಡಿಸ್ಕೊಂತೀನಿ ಮ್ಯಾಮ್. ಒಂದ್ ಮಾತನ್ನ ನಾ ಪಪ್ಪನ್ ಕೇಳ್ಬಂದ್ಬಿಡ್ತೀನಿ. ಪಪ್ಪಗೆ ಸರ್ಪ್ರೈಸ್ ಕೊಡೋಣ. ಹಾ, ಪಪ್ಪನ್ ಸರ್ಪ್ರೈಸ್ ಕೊಡೋಣ. ನೀವು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಚಪ್ಪಲಿ ಹಾಕೋ ಬನ್ನಿ, ನಾನು ಹೋಗಿ ಚಪ್ಪಲಿ ಹಾಕೊಂಡ್ಬಿಡ್ತೀನಿ. ಓಕೆ ಮ್ಯಾಮ್.